ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಬಲ ಬ್ಲೌಸ್ನ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾವು ಮೊದಬಲ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದಕ್ಕಾಗೋದಿಲ್ಲ. ಕಂಪಲ್ಸರಿ ನಾವು ಒಂದು ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ರೆಡಿ ಮಾಡ್ಕೊಂಡು ಆನಂತರ ನಾವು ಲೈನಿಂಗ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಕಸ್ಟಮರ್ ಮೆಜರ್ಮೆಂಟ್ಸ್ ಅನ್ನೋದು ನಾನು ತಗೊಂಡಿದ್ದೀನಿ, ಬಾಡಿ ಮೆಜರ್ಮೆಂಟ್ಸ್. ಈ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ನಾವು ಮೊದಬಲ ಬ್ಲೌಸ್ನ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೋಡಿ, ಸ್ಯಾರಿ ಬಂದು ಇದು ಸ್ಯಾರಿಯಲ್ಲಿ ಕಾಂಟ್ರಾಸ್ಟ್ ಬಾರ್ಡರ್ ಕಲರ್ ಅಲ್ಲಿ ನಮಗೆ ಈ ರೀತಿ ಬ್ರೊಕೆಟ್ ಬ್ಲೌಸ್ ಬಂದಿದೆ. ಈ ಬ್ಲೌಸ್ಗೆ ನಾವು ಈಗ ಮೊದಬಲ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಬೇಕು. ನಾನು ಫಸ್ಟ್ ಇಲ್ಲಿ ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಆ ನಂತರ ನಾನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತೆಲ್ಲ ತೋರಿಸ್ಕೊಡ್ತೀನಿ. ಈ ಕಸ್ಟಮರ್ಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5 ಅನ್ನೋದು ಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ಎನಿ ಸೈಜು ಶೋಲ್ಡರ್ ಡೌನ್ ಬಂದು 1 ಇಂಚ್ ತಗೊಳ್ತೀನಿ. ಕಸ್ಟಮರ್ ಕಳಿಸಿರೋ ರೆಫರೆನ್ಸ್ ಪಿಕ್ ಬಂದು ಇದು ಸೇಮ್. ಈ ಡಿಸೈನ್ ಅಲ್ಲಿ ಯಾವ ರೀತಿ ಅವರು ರೆಫರೆನ್ಸ್ ಪಿಕ್ ಕಳಿಸಿದ್ರೆ ಸೇಮ್ ಡಿಸೈನ್ ಅನ್ನ ಈಗ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಫ್ರಂಟ್ ಅಲ್ಲಿ ಈ ರೀತಿ ಮೊದಬಲ ಡಿಸೈನ್ ಬರುತ್ತೆ, ಬ್ಯಾಕ್ ಅಲ್ಲಿ ಬಂದು ನಮ್ಗೆ ಈ ರೀತಿ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡಬೇಕು. 14.5 ಲೆಂತ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಇದೆ ಲೆಂತ್. ಎನಿ ಸೈಜ್ ಶೋಲ್ಡರ್ ಡೌನ್ ನಮಗೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಶೇಪ್ ಬರೋದ್ರಿಂದ ಬ್ಯಾಕ್ ಬೋಟ್ ಬಂದು ಇದು ಫ್ರಂಟ್ ಡೀಪ್ ಬರುತ್ತೆ. ಸೊ ಬೋಟ್ ನೆಕ್ ಶೇಪ್ಗೆ ಫಸ್ಟ್ ಎನಿ ಸೈಜ್ ಶೋಲ್ಡರ್ ಡೌನ್ ಬಂದು 1 ಇಂಚು ಡ್ರಾ ಮಾಡ್ಕೋಬೇಕು. ಸರಿ, ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ 1 ಇಂಚಿಗೆ. 2.5 ನೆಕ್ ಲೈನ್ ಅಲ್ಲಿ 2.5 ಎನಿ ಸೈಜು 2.5ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಲೈನ್ ಅಲ್ಲಿ ಇವರು ಶೋಲ್ಡರ್ ಬಂದು 15 ಇರೋದ್ರಿಂದ 15 ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಅನ್ನೋದು ಬರುತ್ತೆ. ಶೋಲ್ಡರ್ ಲೈನ್ ಅಲ್ಲಿ 7.5 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ಎರಡನ್ನೂ ಸೇರಿಸಿ ನಾವು ಈ ರೀತಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು ಕ್ರಾಸ್ ಆಗಿ ಈ ರೀತಿ. ಈಗ ಇವರ ಆರ್ಮ್ ರೌಂಡ್ 16 ಇರೋದ್ರಿಂದ 16 ಡಿವೈಡೆಡ್ ಬೈ 2 ಮಾಡಿದ್ರೆ ಇವರ ಆರ್ಮ್ ರೌಂಡ್ 16 ಡಿವೈಡೆಡ್ ಬೈ 2 ಮಾಡಬೇಕು. 8 ಬರುತ್ತೆ. ಇದರಲ್ಲಿ -1.75 ಇಂಚಸ್ ಮೈನಸ್ ಮಾಡಿದ್ರೆ ಇವ್ರ ಸೈಜ್ಗೆ 6.25 ಅನ್ನೋದು ಬರುತ್ತೆ. ಈ ಶೋಲ್ಡರ್ ಪಾಯಿಂಟ್ ಹತ್ರದಿಂದ 6.25 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬರ್ತಿದೆ. ಈ 6.25 ಹತ್ರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಮಗೆ ಚೆಸ್ಟ್ ಲೈನ್. ಈ ಚೆಸ್ಟ್ ಲೈನ್ ನಾವು ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಫುಲ್ ಬಸ್ಟ್ ಬಂದು ಎಷ್ಟಿದೆ? 37 ಇದೆ. 37ಗೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. 39 ಆಯ್ತು. ಡಿವೈಡೆಡ್ ಬೈ 4 ಮಾಡಿದ್ರೆ 9.75. ಇದರಲ್ಲಿ 0.25 ಇಂಚಸ್ ಮೈನಸ್ ಮಾಡ್ಕೋಬೇಕು. ಸೊ 9.5 ಅನ್ನೋದು ಬರ್ತಾ ಇದೆ. ಚೆಸ್ಟ್ ಲೈನ್ ಅಲ್ಲಿ 9.5 ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಅಪ್ಪರ್ ಚೆಸ್ಟ್ 35 ಇರೋದ್ರಿಂದ ಹಾರಂ ಕರ್ವ್ ಲೈನ್ಗೆ ನಾನಿಲ್ಲಿ 2.4 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2.4ಗೆ ಇಲ್ಲಿ ಬಂತು. ಈ ಫೋಲ್ಡಿಂಗ್ ಸೈಡ್ ಹತ್ರದಿಂದ ಈ ಪಾಯಿಂಟ್ಗೆ ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 7 ಇಂಚ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರ್ತಾ ಇದೆ. ಸೇಮ್ ಶೋಲ್ಡರ್ ಲೈನ್ ಅಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಬರ್ತಾ ಇದೆ. ಈ ಎರಡು ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಈಗ ಈ ಲೈನ್ ಅಲ್ಲಿ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಈಗ ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಬೇಕು. ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಇಲ್ಲಿಗೆ ಬರ್ತಾ ಇದೆ. ಈ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚ್ ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೋಬೇಕು. ಈಗ ನೀಟಾಗಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ನ ಯೂಸ್ ಮಾಡ್ಕೊಂಡು ಶೇಪ್ ಅನ್ನೋದು ಕೊಡಬೇಕು. ಅದಕ್ಕೂ ಮೊದಲು ನಾವು ವೇಸ್ಟ್ ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರ ಮತ್ತೆ ನಮಗೆ ಶೋಲ್ಡರ್ ಪಾಯಿಂಟ್ ಮತ್ತೆ ನೆಕ್ ಪಾಯಿಂಟ್ ಹತ್ರ ಟೇಪ್ ಅನ್ನ ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಈ ಮಿಡ್ ಪಾಯಿಂಟ್ ಹತ್ರದಿಂದ ನಮಗೆ ಬ್ಲೌಸ್ ರೆಡಿ ಲೆಂತ್ ಎಷ್ಟು ಬೇಕು? 14.5 ಇಂಚಸ್ ಅನ್ನೋದು ಬೇಕು. ನೋಡಿ, ಇವ್ರ ಸೈಜ್ಗೆ 14.5 ಅನ್ನೋದು ಇಲ್ಲಿ ಬರ್ತಾ ಇದೆ. ಸ್ಟ್ರೈಟ್ ಆಗಿ ಈಗ ಇಲ್ಲಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರ ವೇಸ್ಟ್ ಬಂದು 29 ಇದೆ. 29 ಡಿವೈಡೆಡ್ ಬೈ 4 ಮಾಡಿದ್ರೆ 4ನೇ ಒಂದು ಭಾಗ ಎಷ್ಟು ಬರುತ್ತೆ ನೋಡ್ಕೋಬೇಕು. 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಬರುತ್ತೆ. ಈ ಲೈನ್ ಫೋಲ್ಡಿಂಗ್ ಸೈಡ್ ಇಂದ 7.25 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
2.5 ಎಲ್ಲಿ ಬರುತ್ತಲ್ಲ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸ್ಗೋಸ್ಕರ 3/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪಾಯಿಂಟ್ಗೆ ಇಲ್ಲಿ ಚೆಸ್ಟ್ ಲೈನ್ ಮತ್ತೆ ವೇಸ್ಟ್ ಪಾಯಿಂಟ್ ಎರಡು ಕೂಡ ಮ್ಯಾಚ್ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ನಾವು ಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ನಮಗೆ ಶೋಲ್ಡರ್ ಪಾಯಿಂಟ್ ಇಲ್ಲಿದೆ. ಈ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಮಿಡ್ ಪಾಯಿಂಟ್ ಈ ರೀತಿ ಟಚ್ ಮಾಡ್ಕೊ, ಈ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು ಮಿಡ್ ಪಾಯಿಂಟ್ ಹತ್ರಗೆ. ಈಗ ಆರ್ಮ್ ರೌಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇವ್ರಿಗೆ ಸೈಜ್ಗೆ 8 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಬಂದಿರಬೇಕು. ನಾವು ಚೆಕ್ ಮಾಡ್ಕೊಳ್ಳೋಣ. ನಾವು ಮಾರ್ಕ್ ಮಾಡಿರುವಂತಹ ಆರ್ಮ್ ರೌಂಡ್ ಕರೆಕ್ಟ್ 8 ಇಂಚಸ್ ಬರ್ತಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ 8 ಇಂಚಸ್ ಅನ್ನೋದು ಬರ್ತಾ ಇದೆ. ಈಗ ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈ ಸೈಜ್ಗೆ ರೆಡಿ ಶೋಲ್ಡರ್ ನಾನು ಒಂದು 2.5 ಅನ್ನೋದು ಇಡ್ತಿದ್ದೀನಿ, ಅಥವಾ ಒಂದು 2.25 ಅನ್ನೋದು ರೆಡಿ ಶೋಲ್ಡರ್ ಅನ್ನೋದು ನಾನು ತಗೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ ಬೋಟ್ ನೆಕ್ ಶೇಪ್ಗೆ 2.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ರೀತಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ 3/4 ಇಂಚು ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಟೇಪ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ನಾನು 3/4 ಇಂಚು ಡಾಟ್ಗೋಸ್ಕರ ತಗೊಂಡಿರೋದ್ರಿಂದ ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ ಈ ಕಡೆ, ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನಮಗೆ ಡಾಟ್ ಬಿಡುತ್ತೆ ಎಷ್ಟಿದೆ, 4 ಇಂಚು ಬಂದಿದೆ. ಸೇಮ್ ಡಾಟ್ ಲೆಗ್ ಬಂದು ನಾನು 4 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಡಾಟ್ ಬಿಡ್ತು ಬಂದು 4 ಇಂಚಸ್ ಮೇಲೆ 1 ಪಾಯಿಂಟ್ ಬಂದಿದೆ. ಅಲ್ಲಿ ಕರೆಕ್ಟ್ ಆಗಿ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಈ ರೀತಿ ಡಾಟ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮ್ಗೆ ಏನ್ ಇಲ್ಲಿ ಡಿಸೈನ್ ಬಂದಿದೆಯಲ್ವಾ, ಕಸ್ಟಮರ್ ನಮ್ಗೆ ಏನ್ ರೆಫರೆನ್ಸ್ ಪಿಕ್ ಕಳಿಸಿದಾರೋ, ಕಸ್ಟಮರ್ ಏನ್ ನಮಗೆ ರೆಫರೆನ್ಸ್ ಪಿಕ್ ಕಳಿಸಿದ್ರೆ ಇದು ನಾವು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಂಡು ಆನಂತರ ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ವಿತೌಟ್ ಮಾರ್ಜಿನ್ ಬ್ಯಾಕ್ ಪಾರ್ಟ್ ಅನ್ನು ತೋರಿಸ್ತೀನಿ. ಇದಕ್ಕೆಲ್ಲ ನಾವು ಕೂಡ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಸೊ ಡೈರೆಕ್ಟ್ ನಾನು ಲೈನಿಂಗ್ ಮೇಲೆ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತೀನಿ. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಳ್ತೀನಿ. ಫಸ್ಟ್ ಒಂದು ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಬ್ಯಾಕ್ ಬೋರ್ಡ್ ಬಂದು ಫ್ರಂಟ್ ಡೀಪ್ ನೆಕ್ ಬರ್ತಾ ಇರೋದ್ರಿಂದ ಶೋಲ್ಡರ್ ಡೌನ್ ಅನ್ನೋದು ಬರೋದಿಲ್ಲ ಫ್ರಂಟ್ ಅಲ್ಲಿ. ಬ್ಯಾಕ್ ಅಲ್ಲಿ ನಾವೇನು ಆರ್ಮೋಲ್ ಡೌನ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಬ್ಯಾಕ್ ಆರ್ಮೋಲ್ ಡೌನ್ಗೆ 3/4 ಇಂಚ್ ಆಡ್ ಮಾಡ್ಕೊಂಡು ಫ್ರಂಟ್ ಆರ್ಮೋಲ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ 6/4 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀವಿ. 6/4ಗೆ 3/4 ಇಂಚ್ ಆಡ್ ಮಾಡಿದ್ರೆ 7 ಇಂಚಸ್ ಅನ್ನೋದು ಆಗುತ್ತೆ. ಸೊ ಮೇಲ್ಗಡೆ ಲೈನ್ ಇಂದ 7 ಇಂಚಸ್ ಅನ್ನೋದು ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟ್ ಅಲ್ಲಿ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ಬಸ್ಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನಾವು ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಬಸ್ಟ್ ಬಂದು 37 ಇದೆ, ಪ್ಲಸ್ 2 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡ್ತೀವಿ, 39 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9.75 ಇಂಚಸ್ ಅನ್ನೋದು ಆಗ್ತಿದೆ. ಸೊ 9.75 ಇಂಚಸ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9.75 ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ನಾವು ಬ್ಯಾಕ್ ಅಲ್ಲಿ ಹಾರಂ ಕರ್ವ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರ ಅಪ್ಪರ್ ಚೆಸ್ಟ್ ಮೇಲೆ 2.4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಸೇಮ್ ಫ್ರಂಟ್ ಅಲ್ಲಿ ಕೂಡ 2.4 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ಗೆ ಎಷ್ಟು ಬಿಡ್ತಿದೆ ಅಂತ ಚೆಕ್ ಮಾಡ್ಕೊಂಡ್ರೆ 7ವರೆಗೆ ಒಂದು ಲೈನ್ ಅನ್ನೋದು ಕಡಿಮೆ ಬರ್ತಾ ಇದೆ. ಸೊ ಅಷ್ಟನ್ನೇ ಮೇಲ್ಗಡೆ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಈ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚ್ ಡೌನ್ಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೋಬೇಕು. ಇದರಿಂದ ನೀವು ನೀಟಾಗಿ ರೀತಿ ಆರ್ಮೋಲ್ ಶೇಪ್ ಅನ್ನೋದು ಕೊಟ್ಕೋಬೇಕು.
ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಫ್ರಂಟ್ ಅಲ್ಲಿ ಡೀಪ್ ನೆಕ್ ಬರ್ತಾ ಇರೋದ್ರಿಂದ ಫ್ರಂಟ್ ಡೀಪ್ ಬಂದು ನಾನು ಇಲ್ಲಿ 6.5 ಇಂಚಸ್ ಹಾಕ್ತಾ ಇದ್ದೀನಿ. ಈ 6.5 ಇಂಚಸ್ ಹತ್ರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ ಬಂದಾಗ ನಾವು ಫ್ರಂಟ್ ಅಲ್ಲಿ ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವರು ಶೋಲ್ಡರ್ ಬಂದು 15 ಇಂಚಸ್ ಇದೆ. 15 ಅಲ್ಲಿ ನಾವು 3 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಇದು ಬ್ಯಾಕ್ ಬೋಟು ಫ್ರಂಟ್ ಡೀಪ್ ಬರ್ತಾ ಇರೋದ್ರಿಂದ 3 ಇಂಚಸ್ ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಂಡಿದ್ದೀವಿ ಅಂದರೆ 12 ಇಂಚಸ್ ಆಗುತ್ತೆ. ಆ 12 ಡಿವೈಡೆಡ್ ಬೈ 2 ಮಾಡಿದ್ರೆ 6 ಆಗುತ್ತೆ. 6 ಇಂಚಸ್ಸು ಸೆಂಟರ್ ಪಾಯಿಂಟ್ ಸೈಡಿಂದ ಮಾರ್ಕ್ ಮಾಡ್ಕೋಬೇಕು. ನಾನೇನು ಈ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಚೆಸ್ಟ್ ಲೈನಲ್ಲಿ ಮತ್ತು ಶೋಲ್ಡರ್ ಲೈನಲ್ಲಿ ಸ್ಟ್ರೈಟಾಗಿ ಈಗ ಒಂದು ಲೈನ್ ಹಾಕಿ ಈ 2 ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಇವರು ಚೆಸ್ಟ್ ಅಲ್ಲಿ ಎಷ್ಟು ವಿಡ್ತ್ ಬಂದಿದೆಯೋ ಸೇಮ್ ವಿಡ್ತ್ನ ನಾವು ಬಸ್ಟ್ ಆಗಿ ಕೂಡ ಬಸ್ಟ್ ಪಾಯಿಂಟ್ ಲೆಂತ್ ಆಗಿ ಕೂಡ ತಗೋಬಹುದು. ನಾನು 10 ಇಂಚಸ್ ಅನ್ನೋದು ಇವ್ರ ಸೈಜ್ಗೆ ತಗೊಳ್ತಾ ಇದ್ದೀನಿ. ಇವ್ರ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಅಂಡರ್ ಬಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂಡರ್ ಬಸ್ಟ್ ಲೈನ್ ಇವ್ರ ಫುಲ್ ಬಸ್ಟ್ ಬಂದು 37 ಇದೆ. ಡಿವೈಡೆಡ್ ಬೈ 12 ಮಾಡಿದ್ರೆ ಇವ್ರ ಸೈಜ್ಗೆ 3 ಇಂಚಸ್ ಅನ್ನೋದು ಬರ್ತಾ ಇದೆ. ಸೊ ಬಸ್ಟ್ ಲೈನ್ ಇಂದ 3 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಸರಿ, ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3 ಇಂಚಸ್ ಅನ್ನೋದು ಇಲ್ಲಿಗೆ ಬರ್ತಿದೆ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಂಡರ್ ಬಸ್ಟ್ ಲೈನ್ ಇಂದ ಕೆಳಗಡೆಗೆ ಎನಿ ಸೈಜ್ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟ್ ವೇಸ್ಟ್ ಲೈನ್. ಈಗ ನಾವು ಚೆಸ್ಟ್ ಲೈನ್ ಅಲ್ಲಿ ಏನು ವಿಡ್ತ್ ಮಾರ್ಕ್ ಮಾಡ್ಕೊಂಡಿದ್ದೀವೋ 9.75 ಸೇಮ್ ವೇಸ್ಟ್ ಲೈನ್ ಅಲ್ಲಿ 9.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ 9.75 ಅನ್ನೋದು ಇಲ್ಲಿಗೆ ಬರುತ್ತೆ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಚೆಸ್ಟ್ ಪಾಯಿಂಟ್ ಮತ್ತೆ ವೇಸ್ಟ್ ಪಾಯಿಂಟ್ ಎರಡನ್ನೂ ಸೇರಿಸಿ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವ್ರ ಸೈಜ್ ಅಪೆಕ್ಸ್ ಅನ್ನೋದು ಕಂಡುಹಿಡ್ಕೋಬೇಕಂದ್ರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. ಇವ್ರ ಫುಲ್ ಬಸ್ಟ್ ಬಂದು 37 ಇದೆ. ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 7 ಅನ್ನೋದು ಬರ್ತಾ ಇದೆ. ಸೊ ಬಸ್ಟ್ ಲೈನ್ ಅಲ್ಲಿ 3 ಇಂಚಸ್ ಮೇಲೆ 7 ಪಾಯಿಂಟ್ ಬರ್ತಾ ಇದೆ. ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಪಾಯಿಂಟ್ ಅನ್ನೋದು ವೇಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವರ ವೇಸ್ಟ್ ಬಂದು 29 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಅನ್ನೋದು ಬರುತ್ತೆ. ಫ್ರಂಟ್ ವೇಸ್ಟ್ ಲೈನ್ ಅಲ್ಲಿ 7.25 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇವ್ರು ಈ ಸೈಜ್ಗೆ 7.25 ಅನ್ನೋದು ಇಲ್ಲಿಗೆ ಬರ್ತಿದೆ. ಇಲ್ಲಿಂದ ಎಕ್ಸ್ಟ್ರಾ ನಮ್ಗೆ ಎಷ್ಟು ಉಳಿದಿದೆ ಅಂತ ನೋಡ್ಕೋಬೇಕು. 2.5 ಇಂಚ್ ಅನ್ನೋದು ಎಕ್ಸ್ಟ್ರಾ ಉಳಿದಿದೆ. ಈ 2.5 ಇಂಚ್ ನಾವು ಡಾಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 1 ಇಂಚು ಸೆಂಟರ್ ಪಾಯಿಂಟ್ ಸೈಡ್ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಇನ್ನೇನು ನಮ್ಗೆ ಒಂದು 2.5 ಇಂಚಲ್ಲಿ 1 ಇಂಚ್ ಈ ಕಡೆ ಮಾರ್ಕ್ ಮಾಡ್ಕೊಂಡ್ರೆ ಇನ್ನು 1.5 ಇಂಚು ಸೈಡ್ ಸೀಮ್ ಲೈನ್ ಕಡೆ ಮಾರ್ಕ್ ಮಾಡ್ಕೋಬೇಕು. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಮಗೆ 2 ಇಂಚಸ್ ಬಂದ್ರೆ 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ ಮಾರ್ಕ್ ಮಾಡ್ಕೊಳ್ತೀವಿ. 2 ಇಂಚಸ್ ಎಬೋ ಏನಾದ್ರು ನಮಗೆ ಮಾರ್ಜಿನ್ ಅನ್ನೋದು ಇಲ್ಲಿ ಉಳಿದಿದೆ ಅಂದಾಗ ಸೆಂಟರ್ ಪಾಯಿಂಟ್ ಸೈಡ್ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಉಳಿದಿರೋ ವ್ಯಾಲ್ಯೂನೆಲ್ಲ ನಾವು ಸೈಡ್ ಸೀಮ್ ಲೈನ್ ಕಡೆ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅಂಡರ್ ಬಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. 1 ಇಂಚ್ ಆ ಕಡೆ 1.5 ಇಂಚಸ್ ಈ ಕಡೆ ಈ ರೀತಿ ಡಾಟ್ ಗೆ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಮ್ಗೆ ಏನ್ ಆರ್ಮ್ ಕರ್ವ್ ಪಾಯಿಂಟ್ ಇದೆಯಾ, ಈ ಆರ್ಮ್ ಕರ್ವ್ ಪಾಯಿಂಟ್ ಮತ್ತೆ ಅಪೆಕ್ಸ್ ಪಾಯಿಂಟ್ ಗೆ ಈ ರೀತಿ ಒಂದು ಡಾಟ್ ಲೆಗ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಡಾಟ್ ಲೆಗ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳೋಣ. 6.25 ಇಂಚ್ ಅನ್ನೋದು ಡಾಟ್ ಲೆಗ್ ಇದೆ. ಈ 6.25 ಇಂಚನ್ನ ಈ ರೀತಿ ಅಪೆಕ್ಸ್ ಅಲ್ಲಿ ಪ್ಲೇಸ್ ಮಾಡ್ಕೊಂಡು ಟೇಪ್ ಅನ್ನೋದು ಈ ರೀತಿ ಒಂದು ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಈಗ ಅಕ್ರಾಸ್ ಫ್ರಂಟ್ ಲೈನ್ ಅಲ್ಲಿ ನಮಗೆ ಎಲ್ಲಿಗೆ ಟೇಪ್ ಅನ್ನೋದು ಟಚ್ ಆಗುತ್ತೋ ಅದಕ್ಕೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಆ ಪಾಯಿಂಟ್ ಅಕ್ರಾಸ್ ಫ್ರಂಟ್ ಲೈನ್ ಅಲ್ಲಿ ಏನ್ ಪಾಯಿಂಟ್ ಬಂದಿರುತ್ತೋ ಆ ಪಾಯಿಂಟ್ ಮತ್ತೆ ಅಪೆಕ್ಸ್ ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ 1/4 ಇಂಚ್ ಎನಿ ಸೈಜ್ 1/4 ಇಂಚ್ ಮುಂದೆ ಹೋಗಿ ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಅಲ್ಲಿ ನಾನು ರೆಡಿ ಶೋಲ್ಡರ್ ಏನ್ ತಗೊಂಡಿದ್ವಿ 2.5 ಇಂಚಸ್ ಅನ್ನೋದು ರೆಡಿ ಶೋಲ್ಡರ್ ತಗೊಂಡಿದ್ವಿ. ಸೇಮ್ ಫ್ರಂಟ್ ಅಲ್ಲೂ ಕೂಡ 2.5 ಅನ್ನೋದು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ರೀತಿ ಫ್ರಂಟ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಶೇಪ್ ತಗೋಬೇಕು. ಈ ರೀತಿ ಈಗ ಮೇಲ್ಗಡೆ ನೆಕ್ ವಿಡ್ತ್ ನಮ್ಗೆ ಎಷ್ಟು ಉಳಿದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 3.5 ಇಂಚ್ ಅನ್ನೋದು ನೆಕ್ ವಿಡ್ತ್ ಅನ್ನೋದು ಉಳಿದಿದೆ. ಸೇಮ್ ಕೆಳಗಡೆನೂ ಕೂಡ 3.5 ಇಂಚಸ್ ನೆಕ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಒಂದ್ಸಲ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. 8 ಇಂಚಸ್ ಅನ್ನೋದು ಬಂದಿರಬೇಕು ನಮ್ಗೆ ಆರ್ಮ್ ರೌಂಡ್ ಅನ್ನೋದು. ಈ ಪಾಯಿಂಟ್ ವರೆಗೂ ಚೆಕ್ ಮಾಡ್ಕೊಂಡಾಗ 4.25 ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರ್ತಾ ಇದೆ. ಸೇಮ್ ವ್ಯಾಲ್ಯೂನ ಡಾಟ್ ಅನ್ನೋದು ಮೈನಸ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು.
ನಮಗೆ ಒಂದೇ ಒಂದು ಲೈನ್ ಅಷ್ಟು ಕಡಿಮೆ ಬರ್ತಾ ಇದೆ, ನೋ ಪ್ರಾಬ್ಲಮ್. ಈಗ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಅಲ್ಲಿ ಸೈಡ್ ಸೀಮ್ ಲೈನ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 7.75 ಮೇಲೆ 7.75 ಅನ್ನೋದು ಬಂದಿದೆ ಸೈಡ್ ಸೀಮ್ ಲೈನು. ಸೊ ಫ್ರಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ 7.75 ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ರೀತಿ ಕ್ರಾಸ್ ಆಗಿ ರೀತಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವು ಈ ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋಬೇಕು. ಸ್ಕೇಲ್ ನಾನು ಯಾವ ರೀತಿ ಪ್ಲೇಸ್ ಮಾಡಿ ಲೈನ್ ಅನ್ನೋದು ಸ್ಮೂತ್ ಮಾಡ್ಕೊಳ್ತಾ ಇದೀನಿ ಅಂತ ನೋಡಿ. ಈ ರೀತಿ ಡಾಟ್ಗೆ ಶೇಪ್ ಅನ್ನೋದು ಕೊಟ್ಕೊಂಡಿದ್ದೀನಿ ಇಲ್ಲಿ. ಇದಿಷ್ಟು ನಮಗೆ ನಾರ್ಮಲ್ ಆಗಿ ಪ್ರಿನ್ಸೆಸ್ ಕಟ್ ಮೆಥಡ್. ಈಗ ನಾವು ಪ್ರಿನ್ಸೆಸ್ ಕಟ್ ಮೆಥಡ್ ಅನ್ನ ಡ್ರಾ ಮಾಡಿದ ನಂತರ ಮಧುಬಾಲ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ. ಈ ರೀತಿ ಯಾವ ರೀತಿ ಡ್ರಾಫ್ಟಿಂಗ್ ಮಾಡೋದು ಅಂತ ನೋಡೋದಾದ್ರೆ ಫಸ್ಟ್ ನಾವು ಅಪೆಕ್ಸ್ ಡಾಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಬೇಕು. ಮತ್ತೆ ವೇಸ್ಟ್ ಡಾಟ್ ಅಲ್ಲಿ ಈ ಡಾಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ಫಸ್ಟ್ ನಾವು ಈ ಡಾಟ್ ಅನ್ನೋದು ಓಪನ್ ಮಾಡ್ಕೊಳ್ಳೋಣ. ಹಾಗೆ ಆರ್ಮೋಲ್ ಡಾಟ್ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು. ಪೂರ್ತಿ ಕಟ್ ಮಾಡಬಾರ್ದು, ಸ್ವಲ್ಪ ಕ್ಲಾತ್ ಅನ್ನ ನೋಡಿ, ಸ್ವಲ್ಪ ಪೇಪರ್ ಅನ್ನೋದು ಈ ರೀತಿ ಉಳಿಸ್ಕೊಂಡು ಈಗ ನಾವು ಈ ಆರ್ಮೋಲ್ ಡಾಟ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ನಮ್ಗೇನು ಆರ್ಮೋಲ್ ಡಾಟ್ ಲೈನ್ ಇದೆಯಲ್ವಾ, ಈ ಲೈನ್ಗೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡು ಇಲ್ಲಿ ಒಂದು ಟೇಪ್ ಅನ್ನೋದು ಅಂಟಿಸ್ಕೊಳ್ಳೋಣ. ಈಗ ನಿಮ್ಗೆ ಏನಾದ್ರು ಇಲ್ಲಿ ಹಾರ್ಮೋನ್ ಶೇಪ್ ಏನಾದ್ರು ರಾಂಗ್ ಆಗಿದೆ ಅಂದ್ರೆ ಶೇಪ್ ಏನಾದ್ರು ಔಟ್ ಆಗಿದೆ, ನೀಟಾಗಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಶೇಪ್ ನೀಟಾಗಿ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆರ್ಮ್ ರೌಂಡ್ ಅನ್ನೋದು. ಈ ರೀತಿ ನೀಟಾಗಿ ಆರ್ಮ್ ರೌಂಡ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ನಾವು ಮಧುಬಾಲ ಬ್ಲೌಸ್ ನ ಡಿಸೈನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಮ್ಗೆ ಅಪೆಕ್ಸ್ ಬಸ್ಟ್ ಲೈನ್ ಅಲ್ಲಿ ಅಪೆಕ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 3.5 ಇಂಚ್ ಅನ್ನೋದು ಅಪೆಕ್ಸ್ ತಗೊಂಡಿದ್ದೀನಿ. ಸೇಮ್ 3.5 ಇಂಚು ಈ ಕಡೆ ಕೂಡ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ಈ ರೀತಿ ಶೇಪ್ ಕೊಟ್ಕೋಬೇಕು. ಈ ರೀತಿ ನಾವು ಮಧುಬಾಲ ಶೇಪ್ ಅನ್ನು ಕೊಟ್ಕೋಬೇಕು. ಈಗ ನಾನಿಲ್ಲಿ ಕಸ್ಟಮರ್ ನನಗೆ ಸೆಂಡ್ ಮಾಡಿರೋ ಡಿಸೈನ್ ಬಂದು ಡಿಸೈನ್ ಅಲ್ಲಿ ಫ್ರಂಟ್ ನೆಕ್ ಶೇಪ್ ಅನ್ನೋದು ಈ ರೀತಿ ಇದೆ. ಈ ರೀತಿ 3.8 ನೆಕ್ ಶೇಪ್ ತರ ಇದೆ. ಸೊ 3.8 ನೆಕ್ ಶೇಪ್ ನ ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿಂದ ಮೇಲ್ಗಡೆಗೆ 1 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾವು ನೀಟಾಗಿ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ನೋಡಿ ರೀತಿ ನಮ್ಗೆ ಈ ರೀತಿ ಕಟ್ ಆಗಿ ಇದು ಈ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಈಗ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಈ ಬೆಲ್ಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು.
ನಮ್ಗೆ ಏನು ಈ ಡಾಟ್ ಮೈನಸ್ ಮಾಡ್ಬೇಕು ಇಲ್ಲಿ, ಯಾಕಂದ್ರೆ ನಮ್ಗೆ ಇಲ್ಲಿ ಬೆಲ್ಟ್ ಅಲ್ವಾ, ಈ ಬೆಲ್ಟ್ ಅಲ್ಲಿ ನಾವು ಡಾಟ್ ಅನ್ನೋದು ಮೈನಸ್ ಮಾಡ್ಬೇಕಂದ್ರೆ ನೋಡಿ ನಮ್ಮ ವೇಸ್ಟ್ ಅಲ್ಲಿ 4ನೇ ಒಂದು ಭಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಇವರ ವೇಸ್ಟ್ ಬಂದು ಎಷ್ಟಿದೆ 29 ಇದೆ. 29 ಡಿವೈಡೆಡ್ ಬೈ 4 ಮಾಡಿದ್ರೆ 7.25 ಅನ್ನೋದು ಬರುತ್ತೆ. ಈ ಡಾಟ್ ಲೈನ್ ನನಗೆ ಈ ಲೈನ್ ತಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು 7.25 ಚೆಕ್ ಮಾಡ್ಕೊಳ್ಳಿ. ನಮಗೆ ವೇಸ್ಟ್ ಅಲ್ಲಿ 7.25 ಅನ್ನೋದು ಬಂದಿರಬೇಕು. ಕರೆಕ್ಟಾಗಿ 7.25 ಅನ್ನೋದು ಈಗ ಬಂದಿದೆ. ನೀಟಾಗಿ ರೀತಿ ಒಂದು ಟೇಪ್ ಅನ್ನೋದು ಅಂಟಿಸ್ಕೋಬೇಕು. ಬ್ಯಾಕ್ ಅಲ್ಲಿ ಕೂಡ ಈ ರೀತಿ ಟರ್ನ್ ಮಾಡ್ಕೊಂಡು ನೀಟಾಗಿ ಒಂದು ಟೇಪ್ ಅನ್ನೋದು ಅಂಟಿಸ್ಕೊಬಿಡಿ. ಈ ರೀತಿ ಇಲ್ಲಿ ಅಷ್ಟೇ ಬ್ಯಾಕ್ ಅಲ್ಲಿ ನೀಟಾಗಿ ಒಂದು ಟೇಪ್ ಅನ್ನೋದು ಅಂಟಿಸ್ಕೋಬೇಕು. $7.25 ಅನ್ನೋದು ಬಂದಿದೆ ಈ ಬೆಲ್ಟ್. ಸೊ ನಮ್ಗೆ ಇಲ್ಲಿ ಹಾಗೆ ನಾವು ಕ್ರಾಸ್ ತೆಗ್ದಿರಲ್ವಾ, ಈಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ನಮಗೆ ಬೆಲ್ಟ್ ಪಾರ್ಟ್ ರೆಡಿ ಆಯಿತು. ಈಗ ಈ ಪಾರ್ಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಫಸ್ಟು ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈಗ ನಾವು ಶೇಪ್ ಅನ್ನೋದು ಕೊಟ್ಕೋಬೇಕು. ಆಗ್ಲೇ ನಾವು ಏನು ಪ್ರಿನ್ಸಸ್ ಕಟ್ ಶೇಪ್ ಕೊಟ್ಟಿದ್ವಲ್ಲ, ಈಗ ನಾವು ನೀಟಾಗಿ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ಬಸ್ಟ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಅದೇ ರೀತಿ ಇದನ್ನು ಅಷ್ಟೇ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಈ ಬಸ್ಟ್ ಪಾಯಿಂಟ್ ಹತ್ರ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಇದು ಈ ರೀತಿ ಬರುತ್ತೆ. ಇದಿಷ್ಟು ನಮಗೆ ಮಧುಬಾಲ ಬ್ಲೌಸ್ ಡ್ರಾಫ್ಟಿಂಗು. ಈಗ ಬ್ಯಾಕ್ ಪಾರ್ಟ್ ಅನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಡಾಟ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ 2 ಇಂಚಸ್ ಪಟ್ಟಿ ಮಾತ್ರ ಬರ್ತಾ ಇರೋದ್ರಿಂದ ನಮಗೆ 2 ಇಂಚಸ್ ಪಟ್ಟಿ, ಬ್ಯಾಕ್ ಅಲ್ಲಿ 2 ಇಂಚಸ್ ಪಟ್ಟಿ ಮಾತ್ರ ಸಾಕು ಅಂತ ಕಸ್ಟಮರ್ ಹೇಳಿದ್ರೆ ಫಸ್ಟ್ ನಾವು ಡಾಟ್ ಅನ್ನೋದು ಮೈನಸ್ ಮಾಡ್ಕೊಬಿಡ್ಬೇಕು. ನೋಡಿ, ಈ ಡಾಟ್ ಅನ್ನೋದು ಮೇಲ್ಗಡೆವರೆಗೂ ಈ ರೀತಿ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ಯಾವ್ದಾದ್ರು ಒಂದು ಡಾಟ್ ಪಾಯಿಂಟ್ ಅನ್ನೋದು ಕಟ್ ಮಾಡ್ಕೋಬೇಕು. ನಾನು ಈ ಪಾಯಿಂಟ್ ಅನ್ನೋದು ಈ ಲೈನ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಓವರ್ಲ್ಯಾಪ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಒಂದ್ರ ಮೇಲೆ ಓವರ್ಲ್ಯಾಪ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ
ಈ ರೀತಿ ಓವರ್ಲಾಪ್ ಮಾಡ್ಕೋಬೇಕು ಡಾಟ್ ಅನ್ನೋದು. ಈಗ ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಇಲ್ಲಿ ಲೈನ್ ಏನು ಸೊಟ್ಟಕ್ಕೆ ಹೋಗಿದೆ ಇದನ್ನು ಸ್ವಲ್ಪ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಇದಿಷ್ಟು ನಮಗೆ ಮಧುಬಾಲ ಡ್ರಾಫ್ಟಿಂಗು. ಇದರಲ್ಲಿ ನಾವು ಏನ್ ಡಿಸೈನ್ ಆದ್ರೂ ಡ್ರಾಫ್ಟ್ ಮಾಡ್ಕೋಬಹುದು. ಯಾಕಂದ್ರೆ ನಮಗೆ ಕಸ್ಟಮರ್ 2 ಇಂಚಸ್ ಪಟ್ಟಿ ಅನ್ನೋದು ಮಾತ್ರ ಕೇಳಿದ್ದಾರೆ. ಇಲ್ಲಿಂದ 2 ಇಂಚಸ್ ಪಟ್ಟಿಗೆ ಒಂದು ಬಾರ್ಡರ್ ಏನಾದ್ರು ಅಟ್ಯಾಚ್ ಮಾಡೋಂಗಿದ್ರೆ ಮಾಡ್ಕೊಂಡು ಇಲ್ಲಿಂದ ನಾವು ಡಿಸೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮ್ಗೆ ಈ ರೀತಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಬರುತ್ತೆ ಇಲ್ಲಿ. ಈ ರೀತಿ ಕಟ್ ವರ್ಕ್ ಶೇಪ್ ಅನ್ನೋದು ಬರುತ್ತೆ ಇಲ್ಲಿಗೆ. ಇದನ್ನ ನಾವು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಂಡು ಡ್ರಾಫ್ಟಿಂಗ್ ಮಾಡಬೇಕಾಗುತ್ತೆ. ಈಗ ನಾವು ಈ ಪೇಪರ್ನ ಬೇಸ್ ಮಾಡ್ಕೊಂಡು ಯಾವ ರೀತಿ ಲೈನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡ್ರಾಫ್ಟಿಂಗನ್ನು ಯೂಸ್ ಮಾಡಿಕೊಂಡು ನಾವು ಲೈನಿಂಗ್ ಮೇಲೆ ವಿತ್ ಮಾರ್ಜಿನ್ ಸಮೇತ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಮಧುಬಾಲ ಬ್ಲೌಸು ನಾನು 3 ಪಾರ್ಟ್ಸಲ್ಲಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಾರ್ಟ್ 1 ಪೇಪರ್ ಡ್ರಾಫ್ಟಿಂಗನ್ನು ತೋರಿಸಿದ್ದೀನಿ. ಪಾರ್ಟ್ 2 ಬಂದಾಗ ಪೇಪರ್ ಡ್ರಾಫ್ಟಿಂಗ್ನ ಬೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ಯಾವ ರೀತಿ ಸೀವಿಂಗ್ ಅಲೌನ್ಸಸ್ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಪಾರ್ಟ್ 3 ಮಧುಬಾಲ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.